ಬಂದಿತ್ತು. ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಇಸಾಕ್ ನೋಟಿಸ್ ಅಂತ ನಮ್ಮ ಯೂತ್ ಆಗಿರೋದ್ರಿಂದ ಅವನಿಗೆ ಮನೆ ಬಿದ್ದೋಗಿರೋದ್ರಿಂದ ಅವರಿಗೊಂದು ಸಹಾಯ ಮಾಡೋದ್ರಿಂದ ನಾವು ಒಂದು ಯುವಕರಿಗೆ ಉತ್ತೇಜನ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅವರಿಗೂ 4 ಜನಕ್ಕೆ ಸಹಾಯ ಮಾಡುವಂಥ ಒಂದು ರೀತಿ ಆಗುತ್ತೆ. ಮೇಲಾದಂಥ ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಒಂದು ಯೂತ್ ಡೇನ ಇಲ್ಲಿ ಆಚರಣೆ ಮಾಡೋಣ. ನಾಳೆ ದಿವಸ ಇನ್ನೂ ಅತಿ ಹೆಚ್ಚಾಗಿ ಅವರಿಗೆ ಸಹಾಯ ಮಾಡುವಂಥ ಒಂದು ಶಕ್ತಿ ಕೊಡೋಣ ಅಂಥೇಳಿ ನಮ್ಮ ಯೂತಿಂದ ಈ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಯುವಜನರೇ ಹಾಗೂ ನೆರೆದಿರುವ ಸರ್ವರೇ, ದಿವಂಗತ ಫಾದರ್ ಜಾನ್ ಜೋಸೆಫ್ ಸಿಕ್ವೇರಾ ಇವರು ಯುವ ಪ್ರಾಯದಲ್ಲಿ ನಮ್ಮನ್ನು ಅಗಲಿ ಸಾವಿನ ನೆನಪಿಗಾಗಿ ಅವರ ಇಚ್ಛೆಯಂತೆ ಅವರ ಕುಟುಂಬದ ಸದಸ್ಯರು ನಮ್ಮ ಧರ್ಮ ಕೇಂದ್ರದಲ್ಲಿ ಅವರು ಸೇವೆ ನೀಡುತ್ತಿದ್ದ ಆ ಧರ್ಮ ಕೇಂದ್ರದಲ್ಲಿ ಸಾಗರದಲ್ಲಿ ಇದ್ರು. ಅದರ ಮೂಲಕ ಬಂದ ಆ ಬಡ್ಡಿಯನ್ನು ಒಳ್ಳೆಯ ಕಾರ್ಯಗಳಿಗೆ, ಧರ್ಮ ಕೇಂದ್ರದ ಯುವಜನರ ಒಳ್ಳೆಯ ಕಾರ್ಯಗಳಿಗೆ ಅದನ್ನು ಉಪಯೋಗಿಸಬೇಕಾಗಿ ಅವರ ಬೇಡಿಕೆ ಆಗಿತ್ತು. ಅದರಂತೆ ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿಯಲ್ಲಿ ನಾವು ಯುವಜನರು ಜೊತೆ ಸೇರಿ ನಾವು ಈ ಸಹಾಯ ಹಸ್ತವನ್ನು ನೀಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ಆ ಫಂಡಿನ ಮೂಲಕ ನಾವು ಮಾಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಖಂಡಿತವಾಗಿ ನಿಮಗೆ ತಿಳಿದ ಪ್ರಕಾರ ಮಳೆ ಜಾಸ್ತಿ ಆಗಿತ್ತು, ಅತಿವೃಷ್ಟಿ ಎಲ್ಲ ಕಡೆ ಹಬ್ಬಿಕೊಂಡಿತ್ತು. ಹಾಗೆ ಈ ದುಃಖದ ಸಂಗತಿ ಏನಂದರೆ ನಮ್ಮ ಧರ್ಮ ಕೇಂದ್ರದಲ್ಲಿ ಕೂಡ ಇಂತಹ ಪರಿಸ್ಥಿತಿ ಇಲ್ಲಿ ಉದ್ಭವವಾಯಿತು. ನಮ್ಮದೇ ಯುವಜನರಾಗಿರುವ ಹಾಗೂ ಈ ನಮ್ಮ ಪವಿತ್ರ ಕುಟುಂಬದ ಸದಸ್ಯರಾಗಿರುವ ಇವರ ಮನೆ ಇಲ್ಲಿ ಗೋಡೆ ಕುಸಿತದಿಂದ ಅವರು ಈ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋಗಬೇಕಾಯಿತು. ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ದು ಏನಂದರೆ, ಈ ವರ್ಷ ಆಡಂಬರದ ಆಚರಣೆ ಯಾವುದೂ ಇಲ್ಲ. ವಿಶ್ವ ಯುವಜನರ ದಿನವನ್ನು ಖಂಡಿತವಾಗಿಯೂ ಸರಳ ರೀತಿಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕ ನಾವು ಮಾಡಲೇಬೇಕು. ಅದುವೇ ಖಂಡಿತವಾಗಿಯೂ ಯೇಸುವಿಗೆ ಹೆಚ್ಚಿನ ಮೆಚ್ಚುಗೆಯಾಗುವ ಕಾರ್ಯವಾಗಿರುತ್ತದೆ. ಅದರಿಂದ ನಿಮಗೆಲ್ಲರಿಗೂ ಯುವಜನರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಯೋಚನೆ ನೀವು ಮಾಡಿದ್ದೀರಿ, ಒಳಿತನ್ನು ಮಾಡುವ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ಇದೇ ರೀತಿಯಲ್ಲಿ ಸಾಗರ ಧರ್ಮ ಕೇಂದ್ರದ ಯುವಜನರು ಮುಂದಿನ ಅದೆಷ್ಟು ವಿಷಯಗಳನ್ನು ಮನದಲ್ಲಿಟ್ಟುಕೊಂಡು ಒಳಿತನ್ನು ಮಾಡುವ ಕಾರ್ಯಗಳನ್ನು ನೀವು ಮಾಡಲೇಬೇಕು. ಅದಕ್ಕೋಸ್ಕರ ಇದು ಒಂದು ಅಡಿಪಾಯ ಆಗಿದೆ. ಇದರ ನಂತರದಲ್ಲಿ ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡಿ ಎಂದು ನಾನು ಆಶಿಸ್ತೇನೆ. ಹಾಗೂ ಈ ವಿಶ್ವ ಯುವಜನರ ಈ ದಿನದ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ನಾನು ಕೋರ್ತಾ ಇದ್ದೇನೆ. ಸೊ ಹ್ಯಾಪಿ ಪೀಸ್ ಟು ಯು ಆಲ್. ಆ್ಯಂಡ್ ಕಾರ್ಯ ಏನು ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಅದನ್ನು ಹಸ್ತಾಂತರ ಮಾಡುವ ಕಾರ್ಯವನ್ನು ಖಂಡಿತವಾಗಿಯೂ ನಾವೀಗ ಮಾಡೋಣ. ಹಾಗೂ ಇದರ ಮೂಲಕ ಸೇವಾ ಕಾರ್ಯ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಇನ್ನಷ್ಟು ಮೂಡಲಿ ಎಂದು ನಾವು ಪ್ರಾರ್ಥಿಸುವರಾಗೋಣ. ಅದರಂತೆಯೇ ಈ ಕುಟುಂಬಕ್ಕೆ ನಾವು ಕೊಡುವ ಆಗಿರ್ಬೋದು ಸ್ವಲ್ಪ ಮಟ್ಟಿನ ಇದು ಧನ ಸಹಾಯ, ಇದರಂತೆ ಅನೇಕ ಧನ ಸಹಾಯಗಳು ಈ ಕುಟುಂಬಕ್ಕೆ ಸೇರಿ ಆದಷ್ಟು ಬೇಗನೆ ಈ ಒಂದು ಮನೆಯ ಯೋಜನೆ ಅವರು ನೆರವೇರಿಸಲು ಅದೇ ಸರ್ವೇಶ್ವರ ದೇವರು ಅವರಿಗೆ ಆಶೀರ್ವಾದಗಳನ್ನು ಕೂಡ ನೀಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಧನ್ಯವಾದ. ಎಲ್ಲ ಮೇಡಮ್ ತಗೊಳ್ಳಿ.